ಪಾರ್ಥ, ನಿಮ್ಮ ಹತ್ರನೇ ಮಾತಾಡ್ತಿರೋದು. ಏನಾಯ್ತು? ಎಂಪ್ಲಾಯೀಸ್ ಎಲ್ಲ ಮನೆಗೆ ಬಂದಿದ್ರಲ್ಲ, ಏನ್ ಮಾತಾಡಿದ್ರು ನಿಮ್ಮಣ್ಣ? ಅವ್ರ ಡಿಮಾಂಡ್ಗೆಲ್ಲ ಓಕೆ ಅಂತ ಹೇಳಿದ್ರಾ? ಇಲ್ಲ ಅಪೇಕ್ಷೆ, ಇವನು ಏನು ಯೋಚನೆ ಮಾಡ್ತಾನೋ ನಮಗಂತೂ ಗೊತ್ತಿಲ್ಲ. ನಾವೊಂದು ಥಿಂಕ್ ಮಾಡಿದ್ರೆ ಇವನು ಅದರ ಆಪೋಸಿಟ್ ಆಗೇ ಥಿಂಕ್ ಮಾಡ್ತಾನೆ. ಯಾವುದನ್ನು ಅವನು ಈಸಿಯಾಗಿ ತಗೊಳ್ಳಲ್ಲ. ಒಳ್ಳೇದು ಹೇಳಿದ್ರೆ ರಿಸೀವೇ ಮಾಡ್ಕೊಳ್ಳಲ್ಲ ಅಂತ. ಈಗ ಏನ್ ಹೇಳಿದ್ರು? ಏನಾಯ್ತು ಇವತ್ತು? ಇನ್ನೇನಾಗುತ್ತೆ? ಕಂಪ್ನಿ ಎಂಪ್ಲಾಯೀಸ್ ಮನೆಗೆ ಬಂದರು. ಇವನು ಆಸ್ ಯೂಶುವಲ್ ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ. ಡಿಸಪಾಯಿಂಟ್ ಆಗಿ ಇನ್ನೊಂದು ಎದ್ದೋಗ್ತಾ ಇದ್ರು. ನಾನು ಹೋಗಿ ಅವ್ರಿಗೆ ಸಮಾಧಾನ ಮಾಡಿದೆ. ಹೇಗೋ ಕನ್ವಿನ್ಸ್ ಆದ್ರು. ಯಾಕೆ ನಿಮ್ಮಣ್ಣ ಹೀಗಾಡ್ತಾರೆ? ಅವನು ಇರೋದೇ ಹಾಗೆ ಅಪೇಕ್ಷಾ. ನಾವಾದರೂ ಏನು ಮಾಡೋಕ್ಕಾಗತ್ತೆ? ಇವತ್ತೊಂದು ಸ್ವಲ್ಪ ಕಾಮಾಗಿ ಮಾತಾಡಿದ್ರೆ ಅವ್ರನ್ನ ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದಾಗಿತ್ತು. ಅರ್ಥ ಮಾಡಿಸೋ ರೀತಿಯಲ್ಲಿ ಅರ್ಥ ಮಾಡಿಸಿದ್ರೆ ಅವನು ಅರ್ಥ ಮಾಡ್ಕೋತಾ ಇದ್ರು. ಆದರೆ ಇವನು ಅಪೇಕ್ಷಾ ಅವರು ನಮ್ಮ ಕಂಪ್ನಿಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿ ಇದ್ದ ಹಾಗೆ. ಅವ್ರು ಇಲ್ಲ ಅಂದರೆ ಕಂಪ್ನಿನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆದರೆ ಇವನು ಯಾವ ರೀತಿ ಮಾತಾಡ್ದ? ನಿಜ, ಅವರು ನಮಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರೆಲ್ಲರೂ ನಮ್ಮವರೇ. ಆದರೆ ಇವನ್ಗೆ ಅದೆಲ್ಲ ಇಲ್ಲ. ಏನು ಗೊತ್ತಾ ಅಪೇಕ್ಷಾ, ಯಾರ ಹತ್ರನಾದ್ರೂ ಬೇಕಾಬಿಟ್ಟು ಮಾತಾಡಿದ್ರೆ ಯಾರು ಇರ್ತಾರೆ? ಹೌದು, ಅವ್ರಿಗೊಂದು ಸ್ವಲ್ಪ ಡಿಮ್ಯಾಂಡ್ಸ್ ಇದೆ. ಆದರೂ ಇಷ್ಟು ವರ್ಷ ಕಂಪ್ನಿಲಿ ಕೆಲಸ ಮಾಡಿದೀನಿ ಅನ್ನೋ ಒಂದು ಸೆಂಟಿಮೆಂಟ್ ಕೂಡ ಐತೆ. ಅದಕ್ಕೆ ನಾನು ಹೋಗಿ ಮಾತಾಡಿದಕ್ಕೆ ಅವ್ರು ಕನ್ವಿನ್ಸ್ ಆಗಿತ್ತು. ತುಂಬಾ ಕಷ್ಟನಪ್ಪ ಇಂಥವ್ರ ಜೊತೆ ಇರೋದು. ಕಷ್ಟ ಅಲ್ಲ ಅಪೇಕ್ಷಾ, ಹಿಂಸೆ ಅದು. ಅನಿವಾರ್ಯವಾಗಿ ಬಿಗ್ ಬ್ರೋ ಮುಖ ನೋಡ್ಕೊಂಡು ಎಲ್ಲರನ್ನೂ ಸಹಿಸ್ಕೋತಾ ಇದ್ದೀನಿ. ಹೇಗಾದರೂ ಮಾಡಿ ಕಂಪ್ನಿನ ಬಚಾವ್ ಮಾಡಬೇಕು. ಇವತ್ತು ಅವ್ನು ಎಷ್ಟು ಕೆಟ್ಟದಾಗ ಮಾತಾಡ. ಆ ಥರ ಎಲ್ಲ ಮಾತಾಡೋದೇ ಅಲ್ಲ, ತುಂಬ ರೂಡಾಗಿ ಬಿಹೇವ್ ಮಾಡ್ದ. ಬಿಗ್ ಬ್ರೋ ಇದ್ದಿದ್ರೆ ಈ ಥರ ಎಲ್ಲ ಆಗ್ತಾನೆ ಇರಲಿಲ್ಲ. ಅವನಿಲ್ವಲ್ಲ, ಅದಕ್ಕೆ ಅವನು ಈ ರೀತಿ ಹಾರಾಡ್ತಾ ಇರೋದು. ಅವ್ರು ಬರ್ತಾರಾ? ಖಂಡಿತವಾಗ್ಲೂ ಬರ್ತಾನೆ ಅಪೇಕ್ಷಾ. ಆದರೆ ಒಂದೊಂದು ನಿಜ, ಒಂದು ವೇಳೆ ಬಿಗ್ ಬ್ರೋ ಬರ್ತಾ ಇದ್ರೆ ನಮ್ಮ ಕಂಪ್ನಿ ಉಳಿಯುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಅವನು ಬಂದ್ರೇ ನಮ್ಮ ಕಂಪ್ನಿ ವಾಪಸ್ ಟ್ರ್ಯಾಕಿಗೆ ಬರೋದಕ್ಕೆ ಸಾಧ್ಯ. ಎನಿವೇಸ್, I'll be back. ಹಲೋ, ಎಷ್ಟು ಸಲ ಹೇಳೋದು ಈ ಟೈಮ್ಗೆ ಫೋನ್ ಮಾಡಬೇಡ ಅಂತ? ನಿಂಗೆ ಮನುಷ್ಯ ಭಾಷೆ ಅರ್ಥ ಆಗಲ್ವಾ? ಯಾಕ್ರಿ ಕಾಲ್ ಮಾಡ್ದಿದ್ದಂಗೆ ನಾನ್ ಸ್ಟಾಪ್ ಆಗಿ ಹೋಗಿತಿದ್ದೀರಲ್ಲ, ಅಂತ ತಪ್ಪು ನಾನೇನ್ ಮಾಡಿದೆ? ನಾನು ಕಾಲ್ ಮಾಡಿದ್ರೆ ದೊಡ್ಡ ಕ್ರೈಮಾ? ಸರಿ, ಕುಯ್ಬೇಡ, ವಿಷಯಕ್ಕೆ ಬಾ. ವಿಷಯ ಇಷ್ಟೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಾಳೆ ಬರ್ತೀನಿ ಅಂತ ಹೇಳಿ ಮೆಸೇಜ್ ಹಾಕಿದ್ದೀನಲ್ಲ, ಮತ್ತೆ ಯಾಕೆ ಫೋನ್ ಮಾಡ್ತಾ ಇದೀಯಾ? ಪಕ್ಕ ಬರ್ತೀರಾ ಅಲ್ವಾ? ಆಮೇಲೆ ಕಾಗೆ ಆಡ್ಸಲ್ಲ ತಾನೆ? ನಾನು ನಿಮ್ಗೇನೋ ಸರ್ಪ್ರೈಸ್ ಆಗಿ ತೋರ್ಸೋದಿದೆ. ಪ್ಲೀಸ್ ಮಿಸ್ ಮಾಡಬೇಡಿ, ಬನ್ನಿ. ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಎಷ್ಟು ಸಲ ಹೇಳ್ಬೇಕು ನಿನ್ಗೆ? ನಾಳೆ ಬರ್ತೀನಿ ಅಂದ್ಮೇಲೆ ಬರ್ತೀನಿ, ದಯವಿಟ್ಟು ಫೋನ್ ಇಡು. ಹಲೋ. ಥ್ಯಾಂಕ್ ಯು ಅಕ್ಕರೆ. ಮತ್ತೆ ಎಕ್ಸಾಮ್ಸ್ ಹತ್ರ ಬರ್ತಿದೆ, ಸ್ಟಡೀಸ್ ಎಲ್ಲ ಹೆಂಗ್ ನಡೀತಿದೆ? ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಯಾವಾಗಲೂ ಓದ್ಕೊಳ್ತಾ ಇರ್ತೀನಿ. ನನಗೆ ಎಲ್ಲ ಫೋಕಸ್ಸು ಸ್ಟಡೀಸ್ ಮೇಲೆ ಇದೆ. ಫುಲ್ ಟೈಮ್ ಸ್ಟಡೀಸ್. ಬಟ್ ಬರೀ ಸ್ಟಡೀಸೇ ಮಾಡ್ಕೊಂಡಿರ್ಬೇಡ, ಮೈಂಡನ್ನು ಸ್ವಲ್ಪ ಫ್ರೀ ಮಾಡು, ಮೆಡಿಟೇಟ್ ಮಾಡು, ಹೆಲ್ತ್ ಕಡೆ ಗಮನ ಕೊಡು. ಆ್ಯಂಡ್ ಓದ್ತಿರ್ಬೇಕಾದ್ರೆ ಏನಾದರೂ ಡೌಟ್ಸ್ ಇದ್ರೆ ನಿನ್ನ ಮೆಂಟರ್ಸ್ನ ಕೇಳು, ಲೈಬ್ರರಿಗೆ ಹೋಗು, ಆದಷ್ಟು ಮೆಟೀರಿಯಲ್ ಗ್ಯಾದರ್ ಮಾಡು. 100 ಫೋನಲ್ಲೇ ಇರಬೇಡ, ಡೈವರ್ಟ್ ಆಗಬೇಡ. ಡೈವರ್ಟ ಅಕ್ರೆ, ಓದ್ಕೊಳ್ಳೋಕೆ ಟೈಮ್ ಸಿಗ್ತಾ ಇಲ್ಲ, ಇನ್ನು ಡೈವರ್ಟ್ ಆಗೋದು ಎಲ್ಲಿಂದ ಅಕ್ರೆ? ನೀವು ಒಳ್ಳೆ ಏನಕ್ರೆ ಬುಕ್ ನೋಡ್ತಾ ಇದ್ದೀರಾ? ನೀವು ಏನಾದರೂ UPSC ಎಕ್ಸಾಮ್ ಬರೆಯೋ ಪ್ಲಾನ್ಸ್ ಇದೆಯಾ ಹೇಗೆ? ಅಲ್ಲ, ನಿಮಗೆ ಓದ್ಕೊಳ್ಳೋದು ತುಂಬ ಇಷ್ಟ. ನೀವೇನಾದರೂ UPSC ಎಕ್ಸಾಮ್ ಬರೆದ್ರೆ 1 ಅಟೆಂಪ್ಟಲ್ಲೇ ಪಾಸ್ ಆಗ್ಬಿಡ್ತೀರಾ. ಹಾಗೆಲ್ಲ ಏನಿಲ್ಲ, ಓದೋದಿಷ್ಟ ಅಲ್ವಾ, ಸೊ ಯಾವುದೇ ಬುಕ್ ನೋಡಿದ್ರು ನೋಡಬೇಕು ಅಂತ ಅನ್ಸುತ್ತೆ. ಅದಕ್ಕೆ ನೋಡಿ ನಿಮಗೂ ಗೊತ್ತಾಗತ್ತೆ ನಾನು ಎಷ್ಟು ಮಣ್ಣು ಹೊಡ್ತಾ ಇದ್ದೀನಿ ಅಂತ. ಓದೋದ್ರ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು. ಎನಿವೇಸ್, ನೀನು ಒಬ್ಳೆ ಅಲ್ಲ, ಎಲ್ಲರೂ ಕಷ್ಟಪಡ್ತಿದ್ದಾರೆ. ನಾನು ಡಿಸ್ಟರ್ಬ್ ಮಾಡಲ್ಲ, ಓದ್ ಮುಗಿಸು, ಹಾಲು ಕೊಡು ಮಲ್ಲಿ. ಸರಿನಾ? ಗುಡ್ ನೈಟ್. ಮಲ್ಲಿ ಅವರೇ, ಸುಷ್ಮಾ ಅವರೇ ಬನ್ನಿ. ಸಾರಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಓದ್ತಿದ್ರೇನೋ? ಮನೆಯಲ್ಲಿ ಒಬ್ಳೇ ಇದ್ದೆ, ಬೋರ್ ಆಗ್ತಿತ್ತು, ಹಾಗಾಗಿ ಬಂದೆ. ಪರವಾಗಿಲ್ಲ. ಇದೇನಿದು ಮುಖದಲ್ಲಿ ಇಷ್ಟೊಂದೆಲ್ಲ ಪಿಂಪಲ್ಸ್ ಆಗಿದೆ? ಈ ಹಾಳಾದ ಮೊಡವೆಗಳು ಯಾಕೆ ಮತ್ತೆ ಮತ್ತೆ ಬರುತ್ತೆ ಗೊತ್ತಿಲ್ಲ. ನಾನು ಡೈಲಿ 2 ಸಲ ಫೇಸ್ ವಾಶ್ ಮಾಡ್ತೀನಿ, ತಿಕ್ಕಿ ತೊಳಿತೀನಿ. ಆದ್ರೂ ನನ್ನ ಚರ್ಮ ಎಣ್ಣೆ ಬೆಳೆದಂಗಿದೆ, ಮುಖದಲ್ಲಿ ಕಾಂತಿನೇ ಇಲ್ಲ. ಕಾಂತಿ ಇಲ್ಲ ಅಂದ್ರೆ ಯಾಕೆ ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ಇದೆಲ್ಲ ಸರ್ವೇ ಸಾಮಾನ್ಯ.
ಈ ಧೂಳು ಬೆವರು ಪೊಲ್ಯೂಷನ್ ನಮ್ಮ ಡೈಲಿ ರೂಟೀನಿಂದ ನಮ್ಮ ಸ್ಕಿನ್ನಲ್ಲಿರೋ ಪೋರ್ಸು ಮುಚ್ಚೋಗ್ಬೋದು. ಚಿಂತೆ ಮಾಡಬೇಡಿ, ಇದಕ್ಕೊಂದು ಸಿಂಪಲ್ ಸೂಪರ್ ಪರಿಹಾರ ನನ್ನ ಹತ್ರ ಇದೆ. ಹೌದಾ? ನೀವೇನ್ ಯೂಸ್ ಮಾಡ್ತೀರಾ? ನಿಮ್ ಚರ್ಮ ಯಾವಾಗ್ಲೂ ಲಕಲಕ ಅಂತ ಹೊಳಿತಾ ಇರುತ್ತಲ್ಲ, ಏನಿದ್ರ ಗುಟ್ಟು? ಒಂದ್ ನಿಮಿಷ ಇರಿ, ಬಂದೆ. ಗುಟ್ಟು ಇಲ್ಲಿದೆ. ನಾನು ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್ನ ಯೂಸ್ ಮಾಡ್ತೇನೆ. ಇದರಲ್ಲಿ ಬೇವಿದೆ. ಬೇವಿನ ಮರ ನಮಗೆ ನಿಜವಾಗ್ಲೂ ಪ್ರಕೃತಿ ಕೊಟ್ಟಿರುವಂತ ವರ ಅಂತಾನೆ ಹೇಳ್ಬೋದು. ಈ ಬೇವಿನ ಮರದ ಪ್ರತಿಯೊಂದು ಭಾಗನೂ ಅಂದ್ರೆ ಈ ಎಲೆ, ತೊಗಟೆ, ಹೂವು, ಹಣ್ಣು ನಮ್ಮ ಚರ್ಮನ ಆಳವಾಗಿ ಸ್ವಚ್ಛ ಮಾಡುತ್ತೆ. ಎಲ್ಲಾ ಕಲ್ಮಶನ ತೆಗೆದುಹಾಕಿ ಅತಿಯಾದ ಎಣ್ಣೆ ಅಂಶನ ಕಂಟ್ರೋಲ್ ಮಾಡುತ್ತೆ. ಮೊಡವೆಗಳಿಂದ ಹೋರಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಮೊಡವೆಗಳು ಪದೇ ಪದೇ ಬರಲ್ಲ, ಮೊಡವೆಗಳು ಮಾಯ. ಓ ಹೌದಾ? ಕಾಮನ್ ಸಮಸ್ಯೆಗಳಿಗೆ ನ್ಯಾಚುರಲ್ ಪರಿಹಾರ ಅನ್ನಿ. ಖಂಡಿತ, ನಮ್ ಹಿಂದಿನವರು ಇದನ್ನ ಆಗ್ಲೇ ಕಂಡು ಹಿಡ್ಕೊಂಡಿದ್ರು. ಇದು ಸಾಫ್ಟ್ ಆಗಿದೆ, ಶುದ್ಧವಾಗಿದೆ, ಮತ್ತೆ ಚರ್ಮನ ಸ್ವಚ್ಛವಾಗಿ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಒಳಗಡೆಯಿಂದಾನೇ ಕೆಲಸ ಮಾಡುತ್ತೆ. ಇದನ್ನ ನಾನು ಬೆಳಿಗ್ಗೆ ಮತ್ತೆ ಸಂಜೆ ಬಳಸ್ತೀನಿ. ಇದು ಮೊಡವೆನ ಮತ್ತೆ ಬರ್ದಿರೋ ತರ ತಡೆಯುತ್ತೆ. ದಿನವಿಡೀ ನನ್ನ ಚರ್ಮನ ಫ್ರೆಶ್ ಆಗಿಡುತ್ತೆ. ಹಾಗಾದ್ರೆ ಇವತ್ತಿಂದ ನಾನು ಕೂಡ ಹಿಮಾಲಯ ನಿಮ್ ಫೇಸ್ ವಾಶ್ ನ ಯೂಸ್ ಮಾಡಕ್ ಶುರು ಮಾಡ್ತೀನಿ. ನನಗೂ ಕೂಡ ಸ್ವಚ್ಛವಾದ ಚರ್ಮ ಮತ್ತು ಅದು ತಂದ್ಕೊಡೋ ಕಾನ್ಫಿಡೆನ್ಸ್ ಬೇಕು. ಸರಿ, ತಗೊಳ್ಳಿ. ಇದೇ ರೈಟ್ ಚಾಯ್ಸ್.